ನಮಸ್ಕಾರ, ನಾನು ಶಿವು ಅಂತ ಲಾಯರ್ ಆಗಿದ್ದೀನಿ. ಮೈಸೂರಲ್ಲಿರೋನು. ಮೊದಲು ನಾನು ಇಟ್ಕೆಗೂಡಲ್ಲಿದ್ದೆ, ಈಗ ಶ್ರೀರಾಮಪುರದಲ್ಲಿದ್ದೀನಿ. ಮೊದಲಿಂದ ನಮ್ಮ ಮನೆಯವ್ರಿಗೆಲ್ಲ ಗರಡಿ ಹುಚ್ಚು. ಸೊ ನಮ್ಮ ತಾತ, ನಮ್ಮಪ್ಪ, ನಾವು ಎಲ್ಲ, ನನ್ನ ತಮ್ಮ ಎಲ್ಲರೂ ಗರಡಿ ಮಾಡಿದ್ದೀವಿ. ಗರಡಿ ಅಂತಂದಮೇಲೆ ನಿಮ್ಗೆ ಗೊತ್ತಿರಬೇಕು, ಹೆಚ್ಚು ಜನ ಬಡವರೇ ಬರೋದಲ್ಲಿಗೆ. ಜಿಮ್ನೇಷಿಯಂ ಸ್ವಲ್ಪ ಶ್ರೀಮಂತರು ಬರ್ತಾರೆ. ಗರಡಿಗೆ ಬರೋರೆಲ್ಲ ಆಟೋ ರಿಕ್ಷಾ ಡ್ರೈವರ್ಗಳು, ಹೋದಾಯ್ತಾ, ಗಾರೆ ಕೆಲಸದವರು, ಸೌದೆ ಹೊಡೆಯೋರು, ಇಂಥವರೇ ಬರೋದು. ಅವ್ರಿಗೆಲ್ಲ ನಾವು ಕುಸ್ತಿ ವಗೇರೆ ಹೇಳ್ಕೊಡಾಗ ಮಾಮೂಲಿ ಎಲ್ಲ ಸ್ಪೋರ್ಟ್ಸಲ್ಲೂ ಗಾಯ ಆದಂಗೆ ಏನಾದ್ರು ಕಾರಣ ಗಾಯ ಆಗುತ್ತೆ. ಅವಾಗ ನಾವು ಅವ್ರನ್ನ ತುಂಬ ಹೈಟೆಕ್ ಇದಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಯಾಕೆಂದ್ರೆ ಎಲ್ಲರೂ ಬಡವರು. ನನ್ನ ಅಳಿಯಾನೇ ಆರ್ಥೋಪೆಡಿಕ್ ಸರ್ಜನು, ಒಳ್ಳೆ ಫೇಮಸ್ ಸರ್ಜನ್ ಅವರು ಬ್ಯಾಂಗ್ಳೂರಿಗೆ, ಶರತ್ ಅಂತ. ನನ್ನ ಮಗಳು ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲಿಸ್ಟು ಸೈಕ್ಯಾಟ್ರಿಗೆ. ಆದಾಗ್ಯೂ ನಾನು ಎಲ್ರಿಗೂ ರೀಚ್ ಆಗಬೇಕು ಅಂತೇಳಿ ಬಡವ್ರನ್ನೆಲ್ಲಾನು ಕರ್ಕೊಂಡು ನಾನು ಈ ಸಲ್ಮಾನ್ ಹತ್ರ ಬರೋದೆ. ಸಲ್ಮಾನ್ ಮೊದಲು ಇದ್ದಿದ್ದು ಭಾರತ್ ಬೋನ್ ಸೆಟ್ಸ್ ಅಂತ ಇಲ್ಲಿ ವಿವಿ ಮಾರ್ಕೆಟ್ ಹತ್ರ ಇರಿದ್ದಾರೆ. ನನಗೆ ತುಂಬ ವರ್ಷದಿಂದ ಪರಿಚಯ, ಸಣ್ಣ ಹುಡುಗ ಆಗಿದ್ದ ಪರಿಚಯ. ನಾನು ಬೇಕಾದಷ್ಟು ಕಡೆ ಮಾಡಿಸಿದ್ದೀನಿ, ಈ ಥರ ಬೋನ್ ಸೆಟ್ಟರ್ಸ್ ಎಲ್ಲ ನನಗೆ ಗೊತ್ತಿದ್ದಾರೆ. ಆದರೆ ನನಗೆ ತುಂಬ ಖಾತ್ರಿ ಇರೋದು ಸಲ್ಮಾನ್ ಬಗ್ಗೆ. ಹೆಂಗಸರು, ಗಂಡಸರು, ಚಿಕ್ಕ ಮಕ್ಕಳು, ದೊಡ್ಡವರು, ವಯಸ್ಸಾಗಿ ಎಲ್ಲರೂ ಕಳಿಸಿದ್ದೀನಿ. ಸಣ್ಣ ಪುಟ್ಟ ಬೇಸಿಕ್ ಮಸಾಜ್ ಎಲ್ಲ ನನಗೆ ಬರುತ್ತೆ. ಅದು ಮೀರಿದಾಗ ನಾನು ಸಲ್ಮಾನ್ ಹತ್ರ ಕರ್ಕೊಂಡ್ಬರ್ತೀನಿ. ಎಲ್ಲ ನೋಡಿ, ಮರ ನೋಡಿ ಚಕ್ಕೆ ಹೇಳಿ ಅಂತ ಗಾದೆ, ಹಾಗೆ ಬಡವರು ಬಂದರು ಸ್ವಲ್ಪ ನೋಡು ಸಲ್ಮಾನ್ ಅಂದರೆ ನೀಟಾಗಿ ಮಾಡಿಕೊಡ್ತಾರೆ. ಎಲ್ಲರೂ ಇದನ್ನು ಬಳಸ್ಕೊಳ್ಳಿ ಉಪಯೋಗನ. ಇವ್ರಿಗೆ ಯಾವುದು ಆಗಲ್ವೋ ಅದನ್ನು ಕಳಿಸ್ಬಿಡ್ತಾರೆ, ಸುಮ್ಮನೆ ಟ್ರೈ ಮಾಡಲ್ಲ. ನೀವು ಬೇರೆ ಕಡೆ ಹೋಗಿ ಸರ್, ಇಂಗ್ಲೀಷ್ ಇದು ಕೊಟ್ಟೋಗಿ ಸರ್ ಅಂತ ಕಳಿಸ್ತಾರೆ. ಯಾವ ಎಕ್ಸ್ರೇ ವಗೇರೆ ಏನೂ ಬೇಡ, ಅವರು ವಂಶ ಪಾರಂಪರ್ಯವಾಗಿ ಮಾಡ್ಕೊಂಡ್ಬಂದಿರುವಂಥದ್ದು. ಸೊ ಅವ್ರಿಗೆ ನೀವು ನೋಡಿದ ತಕ್ಷಣ ಅಥವಾ ನಿಮ್ಮ ಮೈ ಮುಟ್ಟಿದ ತಕ್ಷಣ ಎಲ್ಲಿವೇನು ವ್ಯತ್ಯಾಸ ಆಗಿದೆ ಗೊತ್ತಾಗಿರುತ್ತೆ. ಯಾವ ತೊಂದರೆನೂ ಇಲ್ಲದೆ ಮಾಡಿಕೊಡ್ತಾರೆ. ನನ್ನ ಹೆಂಡತಿ ಅವ್ರಿಗೇನೋ ಮಂಡಿ ತೊಂದರೆ ಇತ್ತು, ಅವ್ರಿಗೆ ಹೆದರಿಕೆ, ಯಾಕೆ ಮಗಳು ಅಳಿಯ ಎಲ್ಲ ಡಾಕ್ಟರ್ಸ್ ಅಲ್ವಾ, ಇವ್ರ ಹತ್ರ ಬರೋಕ್ಕೆ ಹೆದರಿಕೆ. ನಾನು ಕರ್ಕೊಂಡ್ಬಂದು 5 ನಿಮಿಷ ಮಾಡಿಸ್ದೆ, ಮಂಡಿ ಲೈಫ್ ಲಾಂಗ್ ಅವ್ರಿಗೆ ತೊಂದರೆ ಬರಲಿಲ್ಲ. ಇದನ್ನು ನೋಡಿಕೊಂಡು ನನ್ನ ಸೊಸೆ ಒಬ್ಬಳು ದುಬೈಯಲ್ಲಿದ್ದಾಳೆ, ಅವಳು ಬಂದಿದ್ದು ಇವಾಗ 3-4 ವರ್ಷದಿಂದ. ಅವಳು ಕರ್ಕೊಂಬಂದಿದ್ದೆ, 2 ಸಿಟ್ಟಿಂಗು, ಮಂಡಿ ಸರಿಯಾಗಿ ಅವಳು ಫಸ್ಟ್ ಕ್ಲಾಸ್ ಆಗಿದ್ದಾಳೆ, 2 ಮಕ್ಕಳನ್ನ ಎತ್ಕೊಂಡು ದುಬೈಯಲ್ಲಿದ್ದಾಳೆ ಅವಳು. ದಯಮಾಡಿ ಯಾರು ಬೇಕೋ ಅವರು ಬಂದು ಉಪಯೋಗಿಸ್ಕೊಡಿ ಸಲ್ಮಾನ್ನ. ಚೆನ್ನಾಗಿ ಮಾಡ್ತಾರೆ, ಸರ್ವಿಸ್ ಎಲ್ಲ ಕೊಡ್ತಾರೆ, ರಿಲಯಬಲ್ ಪೀಪಲ್ಲು. ಇಷ್ಟೇ, ನಿಮ್ಗೆ ಅನುಕೂಲ ಆಗಲಿ ಅಂತ ನಾನು ಹೇಳ್ತೀನಿ. ನಾನೇ ನೀವು ಯಾರಿಗೂ ಏಜೆಂಟ್ ಅಲ್ಲ, ನನಗೆ ಯಾವ ಪರ್ಮಿಷನು ಇಲ್ಲ. ನಮಸ್ಕಾರ. ಭಾರತ್ ಬೋನ್ ಫೈನ್ ಫೈನ್, ಫಸ್ಟ್ ಕ್ಲಾಸ್, ಭಾರತ್ ನಂಬರ್ 1.